ಎಕ್ಸಾಮ್ ಇದೆ. ಈ ಒಂದು ವಿಡಿಯೋದಲ್ಲಿ ಬಿಸ್ನೆಸ್ ಸ್ಟಡಿ MCQ ಕೊಡಿ ಅಂತ ತುಂಬಾ ಜನ ಕೇಳ್ತಾ ಇದ್ರು. MCQ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ, ಒಂದು ಅಂಕದ ಪ್ರಶ್ನೆಗಳೆಲ್ಲ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದಿಸ್ ವಿಡಿಯೋ. ಒಂದು ಕೆಲಸ ಮಾಡ್ಬೇಕು ನೀವು, ಏನಂತಂದ್ರೆ ವಿಡಿಯೋನ ಕೊನೆ ತನಕ ನೋಡಿ ಅಷ್ಟೇ. ನಾನು ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾಳೆ ಇವೇ ಬರ್ತಕ್ಕಂಥದ್ದು. ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆ ಕಾರ್ಯವಲ್ಲ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಫಂಕ್ಷನ್ ಆಫ್ ಅ ಮ್ಯಾನೇಜ್ಮೆಂಟ್. ಅದು ಸಹಕಾರ, ಕೋಆಪರೇಷನ್. ಗಮನಿಸಿ, ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ಇವೆಲ್ಲವೂ ನಿರ್ವಹಣೆ 5 ಕಾರ್ಯಗಳು. ಇಷ್ಟನ್ನ ನೆನ್ಪಿಟ್ಕೊಳ್ಳಿ. 4 ಅಂಕಕ್ಕೆ ಬರ್ತಕ್ಕಂಥದ್ದು. ಹೆನ್ರಿ ಪಯೋರ್ ಅವರು ಏನಾಗಿದ್ರು ಅಂದ್ರೆ ಮೈನಿಂಗ್ ಇಂಜಿನಿಯರ್ ಆಗಿದ್ರು. ಅದನ್ನ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ರು. ಅದಾದ ನಂತರ ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಒಂದು ಯೋಜನೆ ವಿಧವಲ್ಲ ಅಂತ ನೋಡಿದಾಗ ಸಮನ್ವಯತೆ, ಕೋಆರ್ಡಿನೇಷನ್. ಅದಾದ ನಂತರ ನೆಕ್ಸ್ಟ್ ನೋಡೋದಾದ್ರೆ ಸಂಘಟನೆಯ ರಚನೆಯಲ್ಲಿ ತಯಾರಾಗ್ತಕ್ಕಂಥ ವಿವಿಧ ಉತ್ಪನ್ನಗಳ ಆಧಾರದ ಮೇಲೆ ಮಾನವ ಶಕ್ತಿಯನ್ನ ಗುಂಪು ಮಾಡಲಾಗುತ್ತದೆ. ಇದು ಯಾವ ರಚನೆ? ಇಲ್ಲಿ ವಿಭಾಗೀಯ ರಚನೆ ಅಂತ ಆನ್ಸರ್ ಬರ್ತಕ್ಕಂಥದ್ದು. ಇಲ್ಲಿ ನಾವು ಇನ್ನೊಂದು ತಿಳ್ಕೊಬೇಕಾಗಿತ್ತು, ಇಲ್ಲಿ ಹೇಳ್ತೀನಿ ನೋಡಿ. ವಿಭಾಗೀಯ ರಚನೆ ಇಲ್ಲಿ ನೋಡಿ, FW ಟೇಲರ್ ಕೇಳಿದ್ರೆ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ರು. ಅದನ್ನ ಒಂದನ್ನು ನೆನ್ಪಿಟ್ಕೊಳ್ಳೋದನ್ನ ನಾನು ಹೇಳಿಲ್ಲ ಅನ್ಸುತ್ತೆ ನಿಮಗೆ. ಈಗ ನೆಕ್ಸ್ಟ್ ನೋಡೋದಾದ್ರೆ ವಿಭಾಗೀಯ ರಚನೆ. ಸಂಘಟನೆಯಲ್ಲಿ ಒಂದು ರಚನೆ ತಯಾರಾಗುವ ವಿವಿಧ ಉತ್ಪನ್ನದ ಆಧಾರದ ಮೇಲೆ ಮಾನವ ಶಕ್ತಿಯನ್ನ ಗುಂಪು ಮಾಡಲಾಗ್ತಕ್ಕಂಥದ್ದು. ಇದು ವಿಭಾಗೀಯ ರಚನೆ, ಡಿವಿಷನಲ್ ಸ್ಟ್ರಕ್ಚರ್. ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ಸಂಸ್ಥೆ ಯಶಸ್ಸಿಗೆ ಗ್ರಾಹಕರ ಅತ್ಯಂತ ತೃಪ್ತಿಯ ಮೇಲಿರ್ತಕ್ಕಂಥ ಗಮನವೇ ಕೀಲಿಕೈಯಾಗಿದೆ. ಇದು ನಿರ್ವಹಣೆ ಸಿದ್ಧಾಂತ. ಇದು ಯಾವ ನಿರ್ವಹಣೆ ಸಿದ್ಧಾಂತ? ವಿಚ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಪಾಲಿಸಿ ಇಸ್ ದಿಸ್ ಅಂತ ನೋಡಿದಾಗ ಇದು ನಮಗೆ ಮಾರ್ಕೆಟಿಂಗ್ ಕಾನ್ಸೆಪ್ಟ್, ಮಾರಾಟ ಪ್ರಕ್ರಿಯೆ, ಪರಿಕಲ್ಪನೆ. ನಾಳೆ ಇವೆಲ್ಲ ಕ್ವಶನ್ಸ್ ರಿಪೀಟ್ ಆಗುತ್ತೆ. ಈ ಕೆಳಗಿನವಲ್ಲಿ ಯಾವುದು ನಿರ್ವಹಣೆಯ ಸಂಘಟನಾತ್ಮಕ ಉದ್ದೇಶವಾಗಿದೆ ಅಂದರೆ ಅದು ಪ್ರಾಫಿಟ್, ಲಾಭ. ನೆಕ್ಸ್ಟ್, ನಿರ್ವಹಣಾ ತತ್ವಗಳನ್ನು ಹೇಗೆ ರಚನೆ ಮಾಡ್ತಕ್ಕಂಥದ್ದು, ರಚನೆ ಯಾವ ರೀತಿ ಮಾಡಿದ್ದಾರೆ ಅಂದರೆ ವ್ಯವಸ್ಥಾಪಕರ ಅನುಭವಗಳಿಂದ, ಬೈ ದ ಎಕ್ಸ್ಪೀರಿಯನ್ಸ್ ಆಫ್ ಅ ಮ್ಯಾನೇಜರ್ಸ್. ನೆಕ್ಸ್ಟ್, ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕೆಂದು ಪೂರ್ವಭಾವಿಯಾಗಿ ನಿರ್ಧಾರ ಮಾಡ್ತಕ್ಕಂಥದ್ದಂದರೆ ಪ್ಲಾನಿಂಗ್, ಯೋಜಿಸುವಿಕೆ. ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ ಆ್ಯಂಡ್ ಹೌ ಟು ಡೂ ದಿಸ್ ಅಂದಾಗ ಪ್ಲಾನಿಂಗ್. ಜನರು ಕೆಲ ಸಂಪನ್ಮೂಲಗಳ ನಡುವಿನ ಸಂಬಂಧವನ್ನು ಯಾವ ರಚನೆ ಹೇಳ್ತಕ್ಕಂಥದ್ದಂತಂದ್ರೆ ಸಂಘಟನೆ, ರಚನೆ. ನೆಕ್ಸ್ಟ್, ಟೂತ್ಪೇಸ್ಟ್ ಯಾವ ಉತ್ಪನ್ನಕ್ಕೆ ಉದಾಹರಣೆ ಆಗಿದೆ ಅಂದರೆ ದೀರ್ಘ ಬಾಳಿಕೆ ದರ ಉತ್ಪನ್ನ. ನೆಕ್ಸ್ಟ್, ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಡ್ಯಾಶ್ ಕ್ರಮ ಪ್ರತಿಯೊಂದಕ್ಕೂ ಸ್ಥಳವಿರಬೇಕು, ಪ್ರತಿಯೊಂದಕ್ಕೂ ಅದರ ಸ್ಥಳದಲ್ಲಿಯೇ ಇಡಬೇಕು ಎಂದು ಪ್ರತಿನಿಧಿಸುತ್ತದೆ. ನೆಕ್ಸ್ಟ್ ನೋಡೋದಾದ್ರೆ ಏಕಬಳಕೆ ಯೋಜನೆ ಒಂದು ಬಾರಿ ಕೈಗೊಳ್ಳುವ ಚಟುವಟಿಕೆಗೆ ಅಭಿವೃದ್ಧಿಪಡಿಸಲಾಗಿದೆ. ತರಬೇತಿ ಪಡೆಯುವವರನ್ನ ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ವರ್ಗಾಯಿಸುವುದನ್ನು ನಾವು ಕಾರ್ಯ ಆವರ್ತನ, ಜಾಬ್ ರೊಟೇಷನ್ ಅಂತ ಕರಿತೀವಿ. ನೆಕ್ಸ್ಟ್, ವ್ಯವಹಾರ ಚಟುವಟಿಕೆಗಳನ್ನು ನಡೆಸಲು ಬೇಕಾಗಿರ್ತಕ್ಕಂಥ ಹಣವನ್ನು ನಾವು ವ್ಯವಹಾರದ ಹಣಕಾಸು, ಬಿಸ್ನೆಸ್ ಫೈನಾನ್ಸ್ ಅಂತ ಕರಿತೀವಿ. ನಮೂದಿತ ಬೆಲೆಗಿಂತ ಕಡಿಮೆ ಬೆಲೆಗೆ ಉತ್ಪನ್ನಗಳನ್ನು ನೀಡುವುದಕ್ಕೆ ನಾವು ಸೋಡಿ ನೀಡುವುದು, ಡಿಸ್ಕೌಂಟ್ ಕೊಡ್ತಕ್ಕಂಥದ್ದು. ವೈಜ್ಞಾನಿಕ ನಿರ್ವಹಣೆ ಪಿತಾಮಹ ಅಂದರೆ FW ಟೇಲರ್. ಮುಂಗಡ ಪತ್ರ ನಿರೀಕ್ಷಿತ ಫಲಿತಾಂಶಗಳನ್ನು ಅಂಕಿ ಅಂಶಗಳ ರೂಪದಲ್ಲಿ ವ್ಯಕ್ತಪಡಿಸಿದ ಹೇಳಿಕೆಯಾಗಿರ್ತಕ್ಕಂಥದ್ದು. ನೌಕರರಿಗೆ ವೇತನ ಅಥವಾ ಸಂಬಳಕ್ಕಿಂತ ಹೆಚ್ಚುವರಿ ನೀಡಲಾಗುವ ಉತ್ತೇಜಕವನ್ನು ನಾವು ಬೋನಸ್ ಅಂತ ಕರಿತೀವಿ. ಡ್ಯಾಶ್ ದೀರ್ಘಾವಧಿ ಹೂಡಿಕೆ ನಿರ್ಣಯವನ್ನು ಬಂಡವಾಳ ಮುಂಗಡ ಪತ್ರ ನಿರ್ಣಯ ಅಂತ ಕರಿತೀವಿ. ಅದಾದ ನಂತರ ಪ್ರಾಥಮಿಕ ಸಂವೇಷ್ಟಿ ಉತ್ಪನ್ನದ ಅತಿ ನಿಕಟ ರಕ್ಷಕ ಅಂತ ನಾವು ಕರಿತೀವಿ. ಯಾವ ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಮಾಡುವುದನ್ನು ಡ್ಯಾಶ್ ಅಂತ ಕರೀತಾರೆ ಅಂದರೆ ದಕ್ಷತೆ, ಎಫಿಷಿಯನ್ಸಿ. ಯಾವ ನಿರ್ವಹಣೆ ತತ್ವವು ನಾನು ಬದಲಿಗೆ ನಾವು ಎಂಬುದನ್ನು ಬಳಸ್ತಕ್ಕಂಥದ್ದು ಅಂದರೆ ಸಂಘಭಾವ, ಒಗ್ಗಟ್ಟಿನಲ್ಲಿ ಬಲವಿದೆ, ಎರಡು ಬರ್ತಿದೆ. ಸ್ಥಾಯಿ ಯೋಜನೆಯಲ್ಲಿ ಡ್ಯಾಶ್ ಅನ್ನು ಒಳಗೊಂಡಿದೆ. ಏನದ ಆನ್ಸರ್ ಅಂದರೆ ನಿಯಮ. ಸಂಘಟಿಸುವಿಕೆ ಯಾವ ಹಂತವು ಯಾವ ಕಾರ್ಯವನ್ನು ಮಾಡಬೇಕೆಂದು ನಿರ್ಧರಿಸುತ್ತದೆ ಅಂದರೆ ಕರ್ತವ್ಯಗಳ ನಿಯೋಜನೆ. ಅಸೈನ್ಮೆಂಟ್ ಆಫ್ ಡ್ಯೂಟೀಸ್. ಆಭರಣ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂದರೆ ವಿಶಿಷ್ಟ ಉತ್ಪನ್ನ. ಡ್ಯಾಶ್ ಮೇಲ್ವಿಚಾರಣೆ ಅಥವಾ ಸೂಪರ್ವೈಸರ್ ನಿರ್ದೇಶನದ ಒಂದು ಮೂಲಾಂಶವಾಗಿರ್ತಕ್ಕಂಥದ್ದು. ಬಂಡವಾಳ ರಚನೆ ಅಂದರೆ ಮಾಲೀಕರ ನಿಧಿ ಮತ್ತು ಎರವಲು ನಿಧಿಗಳ ಮಿಶ್ರಣ. ಪ್ರಚಾರವು ವೈಯಕ್ತಿಕವಲ್ಲದ ಸಂವಹನ ರೂಪವಾಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಹೊಂದಿಸಿ ಬರೀರಿ ನೋಡೋದಾದ್ರೆ ಬಡ್ಡಿ ದರ ಅಂತ ಬಂದ ತಕ್ಷಣ ಆರ್ಥಿಕ ಪರಿಸರ ಬರುತ್ತೆ. ಉತ್ತರದಾಯಿತ್ವ ಅಂತ ಬಂದರೆ ಅಂತಿಮ ಫಲಿತಾಂಶಕ್ಕೆ ಉತ್ತರ ಹೇಳ್ತಕ್ಕಂಥದ್ದು. ನೇಮಕಾತಿ ರಿಕ್ರೂಟ್ಮೆಂಟ್ ಬಂದರೆ ಸಿಬ್ಬಂದಿ ನಿರ್ವಹಣೆ ಒಂದು ಭಾಗ. ಯೋಜಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ಅಂತಂದರೆ ಅದು ನಿರ್ವಹಣೆ ಅವಳಿ ಕಾರ್ಯಗಳು.
ಸ್ಥಳ ಅಂತ ಬಂದರೆ ಮಾರಾಟ ಪ್ರಕ್ರಿಯೆ ಮಿಶ್ರಣ. ಅಧಿಕಾರ ಅಂತ ಬಂದಾಗ ನಾವು ಅಥಾರಿಟಿ ಅಂತ ಬಂದಾಗ ಏನು ಹಾಕಬೇಕು ಅಂದರೆ ಪ್ರತಿ ನಿಯೋಜನೆಯ ಮೂಲಾಂಶಗಳನ್ನು ಹಾಕಿ ಎಲಿಮೆಂಟ್ ಆಫ್ ಡೆಲಿಗೇಷನ್ಸ್. ಕಾರ್ಯ ಆವರ್ತನ ಜಾಬ್ ರೊಟೇಷನ್ ಅಂತಂದರೆ ಕಾರ್ಯನಿರತ ತರಬೇತಿ ವಿಧಾನ. ನೆಕ್ಸ್ಟ್ ನಿಯಂತ್ರಿಸುವಿಕೆ ಅಂತ ಬಂದಾಗ ವೆಚ್ಚ ಸಹಾಯಕ ಕಾರ್ಯ. ಪ್ರಚಾರ ಅಂತ ಬಂದರೆ ಸಾರ್ವಜನಿಕ ಸಂಬಂಧಗಳ ಪಾತ್ರ ಬರ್ತಕ್ಕಂಥದ್ದು. ಕುಟುಂಬ ಸಂಯೋಜನೆ ಅಂದರೆ ಸಾಮಾಜಿಕ ಪರಿಸರ. ಉಪಭೋಗದ ಹವ್ಯಾಸಗಳಂದರೆ ಸಾಮಾಜಿಕ ಪರಿಸರ. ಚಲನಚಿತ್ರಗಳು ಅಂತಂದರೆ ಕಾರ್ಯೇತರ ತರಬೇತಿ ವಿಧಾನ. ನಿಯಂತ್ರಿಸುವಿಕೆ ಅಂದರೆ ನಿರ್ವಹಣದ ಒಂದು ಕಾರ್ಯ. ಲಕ್ಕಿ ಡ್ರಾ ಅಂತಂದರೆ ಮಾರಾಟ ಪರಿವರ್ತನೆ. ಗ್ಯಾಂಗ್ ಪ್ಲಾಂಕ್ ಅಂತಂದರೆ ತುರ್ತು ಸಂದರ್ಭದಲ್ಲಿ ಬಳಸಲಾಗ್ತಕ್ಕಂಥದ್ದು. ಹಾಗಾದರೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ಉತ್ಪನ್ನ ಹಂತದ ನಿರ್ವಹಣೆಗೆ ಒಂದು ಉದಾಹರಣೆ ಕೊಡಿ ಅಂದರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ CEO. ವರ್ಗಾವಣೆ ಅಂತಂದ್ರೆ ಏನು? ಯಾವುದೇ ಅಧಿಕಾರ ಜವಾಬ್ದಾರಿ ಅಥವಾ ಸಂಬಳದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲದೆ ಉದ್ಯೋಗಿನ ಒಂದು ಕೆಲಸದೊಂದಿಗೆ ಇನ್ನೊಂದು ಕೆಲಸಕ್ಕೆ ಬದಲಾವಣೆ ಮಾಡ್ತಕ್ಕಂಥದ್ದು, ಬದಲಾಯಿಸುವುದು. ಅದಾದ ನಂತರ ನೆಕ್ಸ್ಟ್ ನೋಡೋದಾದರೆ ಅಬ್ರಾಹಿಂ ಮಾಸ್ಲೋ ರವರು ಅಭಿವೃದ್ಧಿಪಡಿಸ್ತಕ್ಕಂಥ ಸಿದ್ಧಾಂತ ಅಂದರೆ ಅಗತ್ಯತಾ ವರ್ಗ ಶ್ರೇಣಿ ಸಿದ್ಧಾಂತ, ಹೈರಾರ್ಕಿ ಆಫ್ ನೀಡ್ಸ್ ಥಿಯರಿ. ಸನ್ರೈಸ್ ಲಿಮಿಟೆಡ್ ಹಳೆಯ ತಂತ್ರವನ್ನು ಹೆಚ್ಚಿನ ಉತ್ಪಾದನಾ ಸಾಮರ್ಥ್ಯ ಹೊಂದಿರತಕ್ಕಂಥ ಆಧುನಿಕ ಯಂತ್ರದಿಂದ ಬದಲಾವಣೆ ಮಾಡ್ತದೆ. ಇದು ಯಾವ ತೀರ್ಮಾನ? ಇಂಗ್ಲೀಷಲ್ಲಿ ಓದ್ಕೊಳ್ಳಿ, ಗೊತ್ತಾಗ್ತಕ್ಕಂಥದ್ದು. ಹೂಡಿಕೆ ನಿರ್ಣಯ ಅಥವಾ ಬಂಡವಾಳ ಮುಂಗಡ ಪತ್ರ ನಿರ್ಣಯ ಅಂತ ನಾವು ಅನ್ಕೋಬಹುದು. ಗ್ರಾಹಕ ಅಂತಂದ್ರೆ ಯಾರು? ವಸ್ತುಗಳನ್ನು ಅಥವಾ ಸೇವೆಗಳನ್ನು ಸ್ವಂತ ಬಳಕೆಗಾಗಿ ಹಣವನ್ನು ಕೊಟ್ಟು ಖರೀದಿಸುವಂತಹ ವ್ಯಕ್ತಿ. ದಕ್ಷತೆ ಅಂತಂದ್ರೆ ಏನು? ಅತ್ಯಂತ ಕಡಿಮೆ ಸಮಯದ ಮತ್ತು ಕನಿಷ್ಠ ವೆಚ್ಚದಲ್ಲಿ ಕೆಲಸವನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು. ಉದ್ಯೋಗಿಗೆ ಆಯ್ಕೆಗೆ ಬಳಸಲಾಗ್ತಕ್ಕಂಥ ಯಾವುದಾದ್ರೂ ಒಂದು ಪರೀಕ್ಷೆಯನ್ನು ಹೆಸರಿಸಿ ಅಂದರೆ ಬುದ್ಧಿವಂತಿಕೆ ಪರಿಸರ ಆಸಕ್ತಿ ಪರೀಕ್ಷೆ ಬುದ್ಧಿವಂತ ಪರೀಕ್ಷೆ ಆಸಕ್ತಿ ಪರೀಕ್ಷೆ. ತೇಜಸ್ ಕಂಪನಿಯ ಮುಖ್ಯ ಹಣಕಾಸು ಅಧಿಕಾರಿ ಬಂಡವಾಳ ಸಂಗ್ರಹಿಸಲು ಸಾರ್ವಜನಿಕರಿಗೆ ಸಾಮಾನ್ಯ ಷೇರುಗಳನ್ನು ನೀಡಲು ನಿರ್ಧರಿಸಿದ್ದಾರೆ. ಇದು ಯಾವ ನಿರ್ಣಯ ಅಂತಂದರೆ ಫೈನಾನ್ಷಿಯಲ್ ಡಿಸಿಷನ್. ಇದು ಹಣಕಾಸು ಒದಗಿಸುವ ನಿರ್ಣಯ. ನೆಕ್ಸ್ಟ್ ಬಳಕೆದಾರರ ರಕ್ಷಣೆ ಕಾಯ್ದೆ. ಅಬ್ರಾಹಿಂ ಮಾಸ್ಲೋ ರವರ ಅಡಿಯಲ್ಲಿರ್ತಕ್ಕಂಥ ಒಂದು ಪರಿಹಾರ ಸಂಸ್ಥೆಯನ್ನು ಹೆಸರಿಸಿ. ಜಿಲ್ಲಾ ಆಯೋಗ, ರಾಜ್ಯ ಆಯೋಗ, ಕೇಂದ್ರ ಆಯೋಗ. ನೋಡಿ, ನಿರ್ವಹಣೆ ಒಂದು ಸಾಮಾಜಿಕ ಉದ್ದೇಶವನ್ನು ಬರೆಯಿರಿ. ಉದ್ಯೋಗಾವಕಾಶಗಳು ಒದಗಿಸುವುದು, ಪರಿಸರ ಸ್ನೇಹಿ ಉತ್ಪಾದನಾ ವಿಧಾನ ಬಳಕೆಗಳು. ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ಮೊದಲ ಹಂತವನ್ನು ತಿಳಿಸಿ. ಶಕ್ತಿಯ ಅಗತ್ಯತೆಗಳನ್ನು ಉತ್ತೇಜನೆ ಮಾಡ್ತಕ್ಕಂಥದ್ದು, ಮಾನವ ಶಕ್ತಿಯ ಅಗತ್ಯತೆಗಳನ್ನು ಅಂದಾಜು ಮಾಡ್ತಕ್ಕಂಥ ಅಂದಾಜು ಮಾಡುವುದು. ಪ್ರೇರಕ ಅಂತಂದ್ರೇನು? ಒಬ್ಬ ವ್ಯಕ್ತಿಗೆ ಕೆಲಸ ಮಾಡಲು ಅಥವಾ ಒಂದು ಉದ್ದೇಶವನ್ನು ಈಡೇರಿಸಲು ಉತ್ಸಾಹ ಮತ್ತು ತಂತ್ರ, ಅದು ಬೋನಸ್. ಭೂಮಿ ಮತ್ತು ಕಟ್ಟಡ ಯಂತ್ರೋಪಕರಣ ಖರೀದಿಸಲು ಅಗತ್ಯವಾದ ಬಂಡವಾಳವನ್ನು ಏನಂತ ಕರೆಯುತ್ತೇವೆ? ಸ್ಥಿರ ಬಂಡವಾಳ, ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ನೆಕ್ಸ್ಟ್ ಗ್ರಾಹಕರ ಕುಂದುಕೊರತೆಗಳ ಪರಿಹಾರಕ್ಕಾಗಿ ಗ್ರಾಹಕ ರಕ್ಷಣಾ ಕಾಯ್ದೆ ಅಡಿಯಲ್ಲಿ ಸ್ಥಾಪಿತವಾದ ಒಂದು ಸಂಸ್ಥೆ ಅಂದರೆ ಜಿಲ್ಲಾ ಆಯೋಗ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಇಂಪಾರ್ಟೆಂಟ್ ಯಾವುದಾದ್ರೂ ಸಿಕ್ಕರೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು.